ನಿಮ್ಗೆ ಕಾಲ್ ಮಾಡಿದ್ರಲ್ವಾ, ಏನ್ ಹೇಳಿದ್ರಿ? ಹೌದು, ಸುಮ್ನೆ ಕಾಲ್ ಮಾಡ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಮ್ ಜೊತೆ ಇರ್ತೀನಿ ಆ ತರ ಹೇಳ್ತಾ ಇದ್ದಾರೆ. ಅದ್ರಿಂದ ಯಾಕೆ ಹೇಳಿದ್ದೆ ಅಲ್ವಾ, ಅಣ್ಣ ಅದಕ್ಕೆ ಜಗಳ ಮಾಡ್ಕೊಂಡು ಅಪ್ಪ ಅಮ್ಮನ ಆಸೆ ಹಾಕಿದ್ದಾರೆ ಅಂತ. ಈಗ ನನ್ನ ಬಿಟ್ಟು ಇನ್ ಯಾರಿದ್ದಾರೆ ಅವ್ರಿಗೆ? ಅದ್ ನಾನ್ ಏನ್ ಮಾಡ್ಲಿ? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅಲ್ಲ ಮದುವೆಗೂ ಮುಂಚೆ ನೀವೇ ಹೇಳಿದ್ದೀರಾ ನಮ್ ಜೊತೆ ಯಾರು ಇರೋದು ಬೇಡ ಅಂತ. ಈಗ ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ? ನೀವ್ಯಾಕೆ ಈಗ ಆಗ್ತಿದ್ದೀರಾ? ಸಿಚುವೇಶನ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನನ್ಗೆ ಯಾಕೆ ತರ ಹೇಳ್ಬೇಡ. ಅಪ್ಪ ಅಮ್ಮನ ಕಷ್ಟದಲ್ಲಿ ಏನ್ ತಪ್ಪು? ಅದಕ್ಕೆ ಅಲ್ವಾ ನಮ್ಮ ಅಪ್ಪ ಅಮ್ಮ ಅಲ್ಲಿ ಊರ್ಲಿದ್ದಾರೆ, ನಾವು ಇಲ್ಲಿ ಸಪ್ರೇಟ್ ಇದೀವಿ. ಈಗ ನೀವು ನಿಮ್ಮ ಅಪ್ಪ ಅಮ್ಮನ ಕಳಿಸ್ತೀನಿ ಅಂದ್ರೆ ಅದು ಯಾವ ತರ? ಅದೆಲ್ಲ ನನ್ಗೆ ಗೊತ್ತಿಲ್ಲ, ನಮ್ಮ ಅಪ್ಪ ಅಮ್ಮನ ಕಳಿಸ್ತೀನಿ ಅಷ್ಟೇ. ಅದು ಹೇಗಾಗತ್ತೆ? ನನ್ಗೂ ನನ್ನ ಅಮ್ಮ ಅಪ್ಪನ ಜೊತೆ ಇರೋದು ಆಸೆ ಇತ್ತು, ನೀವು ಅಲೋ ಮಾಡಿಲ್ಲ. ನಾನು ಎಷ್ಟು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಅಲೋ ಮಾಡಿಲ್ಲ. ಈಗ ನಾನು ನಿಮಗೆ ಏನು ಅಲೋ ಮಾಡಲ್ಲ. ಪ್ಲೀಸ್ ಸ್ವಲ್ಪ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ. ನನ್ನ ಬಿಟ್ಟು ಇನ್ ಯಾರಿದ್ದಾರೆ ಅವ್ರಿಗೆ? ಇನ್ನೆಲ್ಲಿ ಹೋಗ್ತಾರೆ ಅವರು? ನನ್ಗೆ ಏನು ಬೇಕಾದ್ರೆ ವೃದ್ಧಾಶ್ರಮದ ನಂಬರ್ ಇದೆ, ಕೊಡ್ತೀನಿ, ಕಳಿಸಿ. ಇಲ್ಲಿ ಮಾತ್ರ ಬೇಡ. ನಿಂತ್ಕೊಳ್ಳಿ. ಪ್ರತಿಮಾ, ನನ್ಗೆ ಸಖತ್ ಟೆನ್ಷನ್ ಇದೆ, ಆಫೀಸ್ ಟೆನ್ಷನ್ ಇದೆ, ಡ್ಯಾಡಿ ಮಮ್ಮಿ ಟೆನ್ಷನ್ ಇದೆ. ನನ್ಗೆ ಜಾಸ್ತಿ ಟೆನ್ಷನ್ ಕೊಡಬೇಡ, ಈಗ ಸಾಕಾಯ್ತು.